ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋ ವಿಷಯ ಒಂದು ಸಾಧಾರಣ ಗೃಹ ಉಪಯೋಗಿ ವಸ್ತು ಅಂತೂ ಅಲ್ವೇ ಅಲ್ಲ. ಒಂದು ಸಣ್ಣ ನಿರ್ಲಕ್ಷ್ಯ ಹೇಗೆ ಒಂದು ಕುಟುಂಬದ ಬದುಕನ್ನು ಬದಲಾಯಿಸ್ಬೋದು ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನೋಡ್ತಿರೋ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಗೀಝರ್ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರ ಮನೇಲಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಮನೇಲಿರ್ಬೋದು. ಬಿಸಿ ನೀರು ಕೊಡೋ ಸಾಧನ ಅಂತ ನಾವು ಸಾಮಾನ್ಯವಾಗಿ ಗ್ಯಾಸ್ ಗೀಝರನ್ನು ಕರಿತೇವೆ. ಕೆಲವೊಮ್ಮೆ ಮೌನವಾಗಿ ಜೀವಕ್ಕೂ ಅಪಾಯ ಆಗೋದು ಈ ಗ್ಯಾಸ್ ಗೀಝರ್. ಈ ವಿಡಿಯೋ ನಿಮಗೆಲ್ಲರಿಗೂ ಭಯ ಹುಟ್ಟಿಸೋಕ್ಕಂತೂ ಅಲ್ಲ, ಜಾಗೃತಿ ಮೂಡಿಸೋಕ್ಕೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಮಾಹಿತಿ ಒಂದು ಜೀವವನ್ನು ಉಳಿಸಬಹುದು. ನಾವು ಹಾಗೆ ಸುಮ್ಮನೆ ಯೋಚನೆ ಮಾಡೋಣ. ಒಂದು ಕುಟುಂಬ, ಬೆಳಗ್ಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅಮ್ಮ ಅಡುಗೆ ಮಾಡ್ತಿದ್ದಾರೆ, ಅಪ್ಪ ಕೆಲಸಕ್ಕೆ ರೆಡಿ ಆಗ್ತಾ ಇದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಆ ಮನೆಯ ಬಾತ್ರೂಮ್ನಲ್ಲಿ ಒಂದು ಗ್ಯಾಸ್ ಗೀಝರ್ ಇರುತ್ತೆ. ಪ್ರತಿದಿನದಂತೆ ಆ ದಿನಾನೂ ಬಿಸಿನೀರಿಗಾಗಿ ಗೀಝರನ್ನು ಆನ್ ಮಾಡ್ತಾರೆ. ಎಲ್ಲನೂ ಸಾಮಾನ್ಯ, ಎಲ್ಲರೂ ಸಾಮಾನ್ಯನೇ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಕೆಲವು ನಿಮಿಷಗಳ ನಂತರ ಬಾತ್ರೂಮ್ ಒಳಗಿದ್ದ ವ್ಯಕ್ತಿಯೊಬ್ಬರು ಹೊರಗೆ ಬರೋದೇ ಇಲ್ಲ. ಮೊದಲಿಗೆ ಯಾರೂ ಕೂಡ ಗಮನ ಕೊಡೋದೇ ಇಲ್ಲ. ಆದರೆ ಸಮಯ ಕಳೀತಾ ಹೋದಂತೆ ಬಾಗಿಲನ್ನು ತಟ್ತಾರೆ. ಆಗ ಯಾವ ಪ್ರತಿಕ್ರಿಯೆಯೂ ಬರೋದಿಲ್ಲ. ಆ ಕ್ಷಣದಲ್ಲಿ ಆ ಮನೆಯ ಸಂತೋಷ ಭಯವಾಗಿ ಕನ್ವರ್ಟ್ ಆಗುತ್ತೆ. ಇಂತಹ ಘಟನೆಗಳ ಬಗ್ಗೆ ನಾವು ಸುದ್ದಿಗಳಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ. ಇದು ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಮುಚ್ಚಿದ ಕಿಟಕಿ ಮತ್ತು ಗ್ಯಾಸ್ ಗೀಝರ್ ಸಮಸ್ಯೆ. ಇಂಥ ದೊಡ್ಡ ಅಪಾಯ ಆಗೋಕ್ಕೆ ಇಂಥ ಸಣ್ಣ ಸಮಸ್ಯೆಗಳೇ ಕಾರಣವಾಗತ್ತೆ. ಎಲ್ಲರೂ ಕೇಳ್ಬೋದು, ಗ್ಯಾಸ್ ಗೀಝರ್ ನಿಜವಾಗ್ಲೂ ಅಪಾಯಕಾರಿನಾ ಅಂತ. ತುಂಬ ಜನ ಹೇಳೋದೇನೆಂದರೆ, ನಾವು ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀವಿ, ನಮ್ಮ ಮನೇಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಹೌದು, ಪ್ರತಿ ಗ್ಯಾಸ್ ಗೀಝರ್ ಅಪಾಯಕಾರಿ ಅಲ್ಲ. ಆದರೆ ತಪ್ಪಾದ ಅಳವಡಿಕೆ, ಗಾಳಿ ಇಲ್ಲದ ಜಾಗ, ಸರ್ವೀಸ್ ಮಾಡಿಸದೆ ಹಾಗೆ ಬಳಸೋದು, ಇದೆಲ್ಲ ಅಪಾಯವನ್ನು ತಂದೊಡ್ಡುತ್ತೆ. ಗ್ಯಾಸ್ ಗೀಝರ್ ಕೆಲಸ ಮಾಡಬೇಕಾದ್ರೆ ಅನಿಲ ಬಳಕೆ ಆಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಕಾರಿ ಅನಿಲ ಹೊರಬರುತ್ತೆ. ಈ ಅನಿಲ ಅನ್ನೋದು ಎಷ್ಟು ಭಯಂಕರ ಅಂದರೆ, ಇದಕ್ಕೆ ವಾಸನೆ ಇಲ್ಲ, ಇದಕ್ಕೆ ಬಣ್ಣ ಇಲ್ಲ, ನಮಗೆ ಗೊತ್ತಾಗೋದೇ ಇಲ್ಲ. ನಮ್ಮ ಪ್ರಾಣ ಹೋಗ್ತಿದ್ರೂ ಕೂಡ ನಾವು ಹೊರಗಡೆ ಹೋಗಬೇಕು ಅನ್ನೋದೇ ನಮ್ಮ ತಲೆಗೆ ಬರೋದೇ ಇಲ್ಲ. ವಾಸನೆ ಇಲ್ಲ, ಬಣ್ಣ ಇಲ್ಲ ಅಂದರೆ ನಾವು ಏನಂತಾನೆ ನಂಬ್ತೀವಿ. ಆದರೆ ಇದು ನಿಧಾನವಾಗಿ ಉಸಿರಾಟದ ಮೂಲಕ ದೇಹಕ್ಕೆ ಹೋಗುತ್ತೆ. ಕೆಲವೊಬ್ಬರಿಗೆ ತಲೆ ಸುತ್ತು ಬರುತ್ತೆ, ವಾಂತಿಯ ಭಾವನೆ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ, ಹೆಚ್ಚು ನಿದ್ರೆ ಬರುತ್ತೆ, ಒಂಥರ ದೌರ್ಬಲ್ಯ ಕಾಣಿಸುತ್ತೆ. ಆದರೆ ತುಂಬ ಜನ ಅದನ್ನು ಸಾಮಾನ್ಯವಾದದ್ದು, ನನಗೆ BP ಇದೆ, ಶುಗರ್ ಇದೆ, ಅಥವಾ ಇನ್ಯಾವುದೇ ಕಾರಣಕ್ಕೋ ಗೊತ್ತಿಲ್ಲ, ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಾತ್ರೂಮ್ ಅನ್ನೋದು ತುಂಬ ಅಪಾಯಕಾರಿ ಜಾಗ. ಒಮ್ಮೆ ನಿಮ್ಮ ಬಾತ್ರೂಮ್ ಬಗ್ಗೆ ಯೋಚನೆ ಮಾಡಿ. ಅದು ಇರೋದೇ ಚಿಕ್ಕ ಜಾಗ, ಮುಚ್ಚಿದ ಬಾಗಿಲು, ಸಣ್ಣ ಕಿಟಕಿ, ಅದನ್ನು ಕ್ಲೋಸ್ ಮಾಡಿರ್ತೀವಿ, ಹೆಚ್ಚು ಬಿಸಿನೀರು ಬಿಟ್ಟಿರ್ತೀವಿ, ಅದು ಹಾವಿ ಹೊರಗೋಗೋಕ್ಕೆ ಜಾಗನೇ ಇರೋದಿಲ್ಲ. ಇಂತಹ ಜಾಗದಲ್ಲಿ ಗ್ಯಾಸ್ ಗೀಝರ್ ಇದ್ದರೆ ಏನಾಗಬಹುದು? ಆ ಅನಿಲ ಹೊರಗೆ ಹೋಗಲು ಜಾಗ ಕಡಿಮೆ ಆಗುತ್ತೆ, ಒಳಗಿನ ಆಮ್ಲಜನಕ ನಿಧಾನವಾಗಿ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಏನಾಗುತ್ತೆ? ಆಮ್ಲಜನಕನೇ ಇಲ್ಲ ಅಂದರೆ ತಲೆ ಸುತ್ತು ಬರುತ್ತೆ, ಉಸಿರಾಟ ತೊಂದರೆ ಆಗುತ್ತೆ,
ಅಸ್ವಸ್ಥತೆ ಆಗುತ್ತೆ. ಇದು ಮಕ್ಕಳು ಮತ್ತು ದೊಡ್ಡವ್ರಿಗಂತೂ ಇನ್ನೂ ಅಪಾಯಕಾರಿ ಆಗಿರುತ್ತೆ. ಈ ಅಪಾಯ ಅನ್ನೋದು ಸಾಧನದಲ್ಲಷ್ಟೇ ಇರೋದಿಲ್ಲ, ಕೆಲವೊಮ್ಮೆ ನಾವು ಮಾಡುವ ನಿರ್ಲಕ್ಷ್ಯದಲ್ಲಿ ಕೂಡ ಇರುತ್ತೆ. ಬಾತ್ರೂಮ್ ಒಳಗಡೆ ಗ್ಯಾಸ್ ಗೀಸರನ್ನು ಅಳವಡಿಸೋದು ಇದು ತುಂಬ ಸಾಮಾನ್ಯವಾಗಿ ಕಂಡರೂ ಕೂಡ ತಜ್ಞರು ಹೇಳೋ ಪ್ರಕಾರ ಗ್ಯಾಸ್ ಗೀಸರನ್ನು ಹೊರಗಡೆನೇ ಅಳವಡಿಕೆ ಮಾಡಬೇಕು. ಎರಡನೇದಾಗಿ ಕಿಟಕಿಯನ್ನು ಮುಚ್ಚಬಾರ್ದು. ಚಳಿ ಬರುತ್ತೆ, ಗಾಳಿ ಹೆಚ್ಚಾಗಿ ಬರುವಂತೆ ಅಂತೇಳಿ ಕಿಟಕಿ ಕ್ಲೋಸ್ ಮಾಡಿದರೆ ನಿಮಗೆ ಗಾಳಿ ಆದರೂ ಎಲ್ಲಿಂದ ಬರಬೇಕು, ಆಮ್ಲಜನಕ ಆದರೂ ಎಲ್ಲಿಂದ ಬರಬೇಕು? ಗ್ಯಾಸ್ ಗೀಸರ್ನ ಗಾಳಿ ಆಚೆ ಹೋಗದೇ ಇದ್ದರೆ ತುಂಬ ಅಪಾಯಕಾರಿ. ಇನ್ನು ಮೂರನೇದಾಗಿ ವರ್ಷಗಳ ಕಾಲ ನೀವು ಸರ್ವಿಸ್ ಮಾಡಿಸದೆ ಬಳಸೋದು. ಉದಾಹರಣೆಗೆ ಪೈಪ್ ಲೀಕ್ ಆಗೋದು, ಬರ್ನರ್ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ನಿಧಾನವಾಗಿ ಅಪಾಯವನ್ನು ಉಂಟು ಮಾಡುತ್ತೆ. ಇನ್ನು ನಾಲ್ಕನೇದಾಗಿ ಕಡಿಮೆ ಬೆಲೆಯ ನಕಲಿ ಸಾಧನವನ್ನು ಖರೀದಿ ಮಾಡೋದು. ಜೀವಕ್ಕಿಂತ ಯಾವುದು ದೊಡ್ಡದಲ್ಲ, ಹಣನೂ ದೊಡ್ಡದಲ್ಲ, ಯಾವುದು ದೊಡ್ಡದಲ್ಲ. ಒಳ್ಳೆಯ ಗುಣಮಟ್ಟದ ಸಾಧನವನ್ನು ಬಳಸೋದು ತುಂಬ ಮುಖ್ಯ. ಈ ಲಕ್ಷಣಗಳು ಬಂದರೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ತಲೆನೋವು, ತಲೆ ಸುತ್ತು, ಉಸಿರಾಟದ ಸಮಸ್ಯೆ, ಎದೆ ಭಾರ ಆಗೋದು, ದೌರ್ಬಲ್ಯ ಬಂದಂತೆ ಕಾಣೋದು, ಅಸ್ವಸ್ಥತೆ, ಇದೆಲ್ಲ ನಿಮಗೆ ಗೊತ್ತಾದ ತಕ್ಷಣ ನೀವು ಗ್ಯಾಸ್ ಗೀಸರ್ ಬಳಸುವಾಗ ಇದನ್ನೆಲ್ಲ ಕಂಡ್ರೆ ನೀವು ಫಸ್ಟು ಗ್ಯಾಸ್ ಗೀಸರನ್ನು ಆಫ್ ಮಾಡಬೇಕು. ಬಾಗಿಲು ಅಥವಾ ಕಿಟಕಿಯನ್ನು ಓಪನ್ ಮಾಡಬೇಕು, ಅಥವಾ ಬಾಗಿಲನ್ನೇ ಓಪನ್ ಮಾಡಿಬಿಡಿ, ಆಚೆ ಬಂದುಬಿಡಿ. ಬಾಗಿಲನ್ನು ಓಪನ್ ಮಾಡಿ ಹೊರಗಡೆ ಬರಬೇಕು. ಅಗತ್ಯವಿದ್ದರೆ ನೀವು ತುಂಬ ಸುಸ್ತಾಗೋದ್ರೆ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಗ್ಯಾಸ್ ಗೀಸರ್ ಇದ್ದರೆ ನಿಮ್ಮ ಸುರಕ್ಷತೆಗಾಗಿ 7 ಮುಖ್ಯ ಸಲಹೆಗಳು. ಫಸ್ಟು ನಿಮ್ಮ ಬಾತ್ರೂಮ್ನಲ್ಲಿ ಗಾಳಿ ಹೋಗುವ ವ್ಯವಸ್ಥೆಯನ್ನು ಮಾಡಿ. ಕಿಟಕಿ ಅಥವಾ ಎಕ್ಸಿಟ್ ಫ್ಯಾನನ್ನು ಅಳವಡಿಕೆ ಮಾಡಿ. ಸಾಧ್ಯವಾದರೆ ಗೀಸರನ್ನು ಹೊರಭಾಗದಲ್ಲೇ ಅಳವಡಿಕೆ ಮಾಡಿ. ಇನ್ನು ಮುಖ್ಯವಾಗಿ ISI ಮಾರ್ಕ್ ಇರೋ ಸಾಧನವನ್ನು ಗೀಸರನ್ನು ಬಳಕೆ ಮಾಡಿ. ವರ್ಷಕ್ಕೊಮ್ಮೆನಾದರೂ ಸರ್ವಿಸ್ ಮಾಡಿಸಿ ನಿಮ್ಮ ಗೀಸರನ್ನು. ಮಕ್ಕಳನ್ನು ಮಾತ್ರ ಒಬ್ಬರನ್ನೇ ಸ್ನಾನಕ್ಕೆ ಬಿಡಬೇಡಿ. ಹೆಚ್ಚು ಸಮಯವನ್ನು ಬಾತ್ರೂಮ್ನಲ್ಲಿ ಕಳೆಯಬೇಡಿ. ನಿಮಗೇನಾದರೂ ಗ್ಯಾಸ್ ವಾಸನೆ ಬಂದರೆ ತಕ್ಷಣ ಪರಿಶೀಲನೆ ಮಾಡಿ, ಆಫ್ ಮಾಡಿ. ನಾವು ನಮ್ಮ ಕುಟುಂಬಕ್ಕೋಸ್ಕರ ದುಡಿತೀವಿ, ಅವರ ನಗು ನೋಡಲು ಜೀವನ ಪೂರ್ತಿ ಬದುಕ್ತೀವಿ. ಆದರೆ ಕೆಲವೊಮ್ಮೆ ಒಂದು ಸಣ್ಣ ನಿರ್ಲಕ್ಷ್ಯನೇ ದೊಡ್ಡ ದುಃಖಕ್ಕೆ ಕಾರಣವಾಗಬಹುದು. ಇದು ಗ್ಯಾಸ್ ಗೀಸರ್ನ ತಪ್ಪಲ್ಲ, ಆದರೆ ಸುರಕ್ಷತೆ ಇಲ್ಲದೆ ಬಳಸೋದು ಅಪಾಯಕಾರಿ. ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನಿಮ್ಮ ಮನೆಯ ಗೀಸರನ್ನು ದಯಮಾಡಿ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಮನೆಯವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿ ಹೇಳಿ. ಯಾಕಂದರೆ ಜಾಗೃತಿ ಒಂದು ಜೀವವನ್ನು ಉಳಿಸಬಹುದು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಜಾಗೃತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜಾಗರೂಕರಾಗಿ, ಸುರಕ್ಷಿತರಾಗಿ. ಧನ್ಯವಾದಗಳು.